ಅತಿ ಹೆಚ್ಚು ಯೋಚಿಸುವ ಮನಸ್ಸನ್ನು ಶಾಂತವಾಗಿ ಇಡುವುದು ಹೇಗೆ? ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ. ನಿಮಗೊಂದು ಚಿಕ್ಕ ಪ್ರಶ್ನೆ. ನಿಮ್ಮ ತಲೆಯಲ್ಲಿ ಹಲವು ಯೋಚನೆಗಳು ತುಂಬಿರುವುದರಿಂದ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆಯುತ್ತಿದ್ದೀರಾ? ಅಥವಾ ನೀವು ಹೊಸದಾಗಿ ಏನನ್ನಾದರೂ ಶುರು ಮಾಡಬೇಕು ಅಂದುಕೊಂಡಾಗ ಅದರಿಂದ ಅತಿ ಹೆಚ್ಚು ಕೆಟ್ಟದಾಗಬಹುದು ಎಂದು ಕಲ್ಪನೆ ಮಾಡಿಕೊಳ್ಳುತ್ತಿದ್ದೀರಾ? ಅಥವಾ ನೀವು ಬೇರೆಯವರು ನಿಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೆ ಎಂದು ಯಾವಾಗಲೂ ಯೋಚನೆ ಮಾಡುವಂತಹ ವ್ಯಕ್ತಿನಾ? ನಿಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡುತ್ತಿದೆ ಎಂದು ಅರ್ಥ. ಇಂದು ನಿಮ್ಮ ಬಗ್ಗೆ ನಿಮಗಿರುವ ಇಂತಹ ಅಭಿಪ್ರಾಯಗಳನ್ನು ಹೇಗೆ ನಿಲ್ಲಿಸುವುದು, ಓವರ್ ಥಿಂಕಿಂಗಿಂದ ಹೇಗೆ ಹೊರಬರುವುದು, ಕೆಲಸಗಳನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ. ಮೊದಲಿಗೆ ನಾವು ಏನು ಮಾಡಬೇಕು ಎಂದರೆ, ಮೊಟ್ಟ ಮೊದಲಿಗೆ ನೀವು ಓವರ್ ಥಿಂಕ್ ಮಾಡುವುದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಒಂದು ಪ್ಲ್ಯಾನ್ ಮಾಡಿ ಅದನ್ನು ಅನಲೈಸ್ ಮಾಡಬಹುದು, ಆದರೆ ಅದನ್ನು ಅತಿಯಾಗಿ ಮಾಡಬೇಡಿ. ನೀವು ಅತಿಯಾಗಿ ಪ್ಲ್ಯಾನ್ ಮಾಡುವುದು, ಅತಿಯಾಗಿ ಅನಲೈಸ್ ಮಾಡುವುದು ಮಾಡಿದರೆ ಅದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲ. ನೀವು ಮಾಡಬೇಕಿರುವ ಕೆಲಸದಿಂದ ನಿಮ್ಮ ಗಮನವನ್ನು ಕಸಿದುಕೊಳ್ಳುತ್ತದೆ ಎನ್ನುವುದು. ಮೊದಲು ನೀವು ಓವರ್ ಥಿಂಕ್ ಮಾಡುವುದರಿಂದ ಏನು ಸಹಾಯ ಆಗುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಎರಡನೆಯದಾಗಿ, ನೀವು ಎಚ್ಚರವಾಗಿರುವುದನ್ನು, ಮೈಂಡ್ಫುಲ್ ಆಗಿರುವುದನ್ನು ಕೇಳಿ. ಓವರ್ ಥಿಂಕ್ ಮಾಡುವುದನ್ನು ನಿಲ್ಲಿಸಲು ಇದೊಂದು ಅಭ್ಯಾಸ. ಯಾವಾಗಲೂ ಮೈಂಡ್ಫುಲ್ ಆಗಿರುವುದನ್ನು ಅಭ್ಯಾಸ ಮಾಡುವುದು. ಮೈಂಡ್ಫುಲ್ನೆಸ್ ಅನ್ನು ಅಭ್ಯಾಸ ಮಾಡುವುದು ಹೇಗೆ? ಮೈಂಡ್ಫುಲ್ ಆಗಿರುವುದಕ್ಕೆ ಹಲವು ದಾರಿಗಳನ್ನು ಭಗವಾನ್ ಬುದ್ಧ ತಿಳಿಸಿದ್ದಾರೆ. ಅವುಗಳಲ್ಲಿ ಮೊದಲನೆಯದು ಉಸಿರಾಟದ ಬಗ್ಗೆ ಮೈಂಡ್ಫುಲ್ ಆಗಿರುವುದು. ಇದನ್ನು ಅನಮಪಾಸಾತಿ ಎಂದು ಕರೆಯುತ್ತಾರೆ. ನೀವು ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಬಿಡುವುದರ ಬಗ್ಗೆ ಗಮನ ಹರಿಸಿ. ಮೈಂಡ್ಫುಲ್ ಆಗಿರುವುದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮನಸ್ಸು ವಾಸ್ತವಕ್ಕೆ ಬರುತ್ತದೆ. ಈಗ ನೀವು ಉಸಿರಾಟದ ಬಗ್ಗೆ ಮಾತ್ರ ಗಮನ ಹರಿಸುತ್ತಿದ್ದೀರಾ. ಈ ಮೂಲಕ ಉಸಿರಾಟದ ಮೇಲೆ ಮಾತ್ರ ಮೈಂಡ್ಫುಲ್ ಆಗಿ ಇರುತ್ತೀರಾ. ಈ ಮೂಲಕ ನೀವು ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿರುವ ಸಾವಿರ ಆಲೋಚನೆಗಳನ್ನು 2 ಆಲೋಚನೆಗೆ ಇಳಿಸಿದ್ದೀರಾ. ಆ 2 ಆಲೋಚನೆಗಳು ಯಾವುವು ಎಂದರೆ, ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಬಿಡುವುದು. ನೀವು ಈ ರೀತಿ ಯೋಚನೆ ಮಾಡಿದಾಗ, ಮೈಂಡ್ಫುಲ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ಓವರ್ ಥಿಂಕ್ ಮಾಡುವುದು ಕಡಿಮೆ ಆಗುತ್ತದೆ. ಹಾಗೆಯೇ ನಿಮ್ಮಲ್ಲಿ ಶಾಂತಿ ಶುರುವಾಗುತ್ತದೆ. ಯಾವಾಗಲೇ ಆದರೂ ನೀವು ಓವರ್ ಥಿಂಕ್ ಮಾಡುತ್ತಿದ್ದೀರಾ ಎಂದು ಅನಿಸಿದರೆ ಆ ಕ್ಷಣವೇ 3 ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆಯೇ ಉಸಿರನ್ನು ಹೊರಬಿಡಿ. ಹಾಗೆಯೇ ಕೆಲ ಸಮಯ ನಿಮ್ಮ ಉಸಿರಾಟದ ಬಗ್ಗೆ ಮಾತ್ರ ಮೈಂಡ್ಫುಲ್ ಆಗಿರಿ. ಅಥವಾ ನೀವು ನಿಮ್ಮ ದೇಹದ ಬಗ್ಗೆ ಮೈಂಡ್ಫುಲ್ ಆಗಿರಬಹುದು. ನಾನು ಹೇಗೆ ಈ ರೀತಿ ಕಲಿತಿದ್ದೇನೆ? ನಾನು ಈಗ ಏನು ಮಾಡುತ್ತಿದ್ದೇನೆ ಎಂದು ಪ್ರಶ್ನೆ ಕೇಳಿಕೊಳ್ಳಬಹುದು. ಅದಕ್ಕೆ ನಿಮಗೆ ಉತ್ತರವೂ ಸಿಗುತ್ತದೆ. ನಾನೀಗ ಕುಳಿತಿದ್ದೇನೆ ಎಂದು ನೀವು ಹೇಳಿ. ನಿಮಗೆ ಅದನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಈ ರೀತಿ ಮಾಡುವುದರಿಂದ ನೀವು ಮೈಂಡ್ಫುಲ್ ಆಗಿರಬಹುದು. ಮೈಂಡ್ಫುಲ್ ಆಗಿರುವುದರಿಂದ ನಿಮ್ಮ ಮನಸ್ಸು ವಾಸ್ತವದಲ್ಲಿರುತ್ತದೆ. ನಿಮ್ಮ ಮನಸ್ಸು ವಾಸ್ತವದಲ್ಲಿದ್ದಾಗ ನೀವು ಶಾಂತಿಯಿಂದ ಇರುತ್ತೀರಿ. ಒಂದು ಮಾತಿದೆ, ಅದೇನು ಅಂದರೆ, ನೀವು ಬೇಸರದಲ್ಲಿದ್ದಾಗ ನಿಮ್ಮ ಮನಸ್ಸು ಪಾಸ್ಟ್ನಲ್ಲಿರುತ್ತದೆ. ನೀವು ಆತಂಕದಲ್ಲಿದ್ದಾಗ ನಿಮ್ಮ ಮನಸ್ಸು ಭವಿಷ್ಯದಲ್ಲಿರುತ್ತದೆ. ಆದರೆ ನೀವು ಪೀಸ್ಫುಲ್ ಆಗಿದ್ದಾಗ, ಮೈಂಡ್ಫುಲ್ ಆಗಿದ್ದಾಗ ನಿಮ್ಮ ಮನಸ್ಸು ಪ್ರೆಸೆಂಟ್ನಲ್ಲಿರುತ್ತದೆ. ಹಾಗಾಗಿ ನೀವು ಯಾವಾಗಲೂ ಪ್ರೆಸೆಂಟ್ನಲ್ಲಿರಿ. ಹೆಚ್ಚು ಪೀಸ್ಫುಲ್ ಆಗಿರುತ್ತೀರಿ. ಆಗ ನೀವು ಓವರ್ ಥಿಂಕಿಂದ ದೂರವಾಗಬಹುದು. ಓವರ್ ಥಿಂಕ್ ಮಾಡುವುದನ್ನು ನಿಲ್ಲಿಸಿ. ಅದು ಒಂದು ಭಾಗವಿದೆ. ಅದೇನೆಂದರೆ, ಪ್ರಶ್ನೆಗಳ ಭಯ. ಬಹಳಷ್ಟು ಜನ ಕೇಳುತ್ತಾರೆ, ಒಂದು ವೇಳೆ ಹೀಗಾದರೆ, ಒಂದು ವೇಳೆ ಹೀಗಾಗದೆ ಹೋದರೆ, ನಾನು ಮಾಡಿದ್ದೆಲ್ಲವೂ ತಪ್ಪಾಗಿದ್ದರೆ, ಈ ರೀತಿಯಾಗಿ ಯೋಚನೆ ಮಾಡುತ್ತಲೇ ಇರುತ್ತಾರೆ. ಇಂತಹ ಕೆಟ್ಟ ವಿಚಾರಗಳನ್ನೇ ಕಲ್ಪನೆ ಮಾಡಿಕೊಳ್ಳುತ್ತಿರುತ್ತಾರೆ. ಈ ರೀತಿಯ ಪ್ರಶ್ನೆಗಳು ಪದೇ ಪದೇ ಬರುತ್ತಲೇ ಇದ್ದರೂ ಆಗ ನಿಮ್ಮ ಪ್ರಶ್ನೆ ಮಾಡಿಕೊಳ್ಳಬಹುದು. ನಾನು ಮಾಡಿದ್ದೆಲ್ಲವೂ ಸರಿಯಾಗಿದ್ದರೆ ಆಗ ನೀವು ಪಾಸಿಟಿವ್ ಆಗಿರಬಹುದು.
ನಾನು ಪ್ಲ್ಯಾನ್ ಮಾಡಿದ್ದೆಲ್ಲವೂ ಬಹಳ ಚೆನ್ನಾಗಿತ್ತು ಎಂದುಕೊಂಡರೆ ಇದು ನಡೆಯಬಹುದು. ನೀವು ಮಾಡಿರುವ ಪ್ಲ್ಯಾನ್ಗಳು ಒಳ್ಳೆಯ ರೀತಿ ಇರುತ್ತವೆ ಎನ್ನುವುದಕ್ಕೆ ಹೆಚ್ಚು ಸಾಧ್ಯತೆಗಳಿವೆ. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರದು. ಯಾವಾಗಲೂ ಈ ರೀತಿ ಯೋಚನೆ ಮಾಡಿ ನಾನು ಪರ್ಫೆಕ್ಟ್ ಆಗಿರುವುದಿಲ್ಲ, ಆದರೆ ನಾನು ಇನ್ನೂ ಹೆಚ್ಚು ಉತ್ತಮವಾಗಿರುತ್ತೆ. ಐ ವಿಲ್ ಬೆಸ್ಟ್ ವರ್ಷನ್ ಆಫ್ ಮೈಸೆಲ್ಫ್. ನಾನು ಮಾಡುವ ಕೆಲಸದಲ್ಲಿ ನನ್ನ ಬೆಸ್ಟ್ ನೀಡುತ್ತೇನೆ. ನನ್ನಿಂದ ಇದು ಸಾಧ್ಯ. ಹೀಗೆ ಪಾಸಿಟಿವ್ ಆಗಿರಿ. ಇದನ್ನೆಲ್ಲ ಮಾಡಿ ರಿಸ್ಕ್ ತೆಗೆದುಕೊಳ್ಳಿ. ರಿಸ್ಕ್ ತೆಗೆದುಕೊಳ್ಳದೆ ಜೀವನದಲ್ಲಿ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಇದರಿಂದ ಯಶಸ್ಸು ಕಾಣಬಹುದು. ಯಾವಾಗಲೂ ಪಾಸಿಟಿವ್ ಆಗಿರಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಮೈಂಡ್ಫುಲ್ ಆಗಿರಿ. ನಿಮಗೆ ನೀವು ಕರುಣೆ ತೋರಿ. ನಾನು ಯಾವಾಗಲೂ ಓವರ್ ಥಿಂಕ್ ಮಾಡುತ್ತಾ ಚಿಂತೆ ಮಾಡುತ್ತಾ ಇದ್ದರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇಂತಹ ಒಳ್ಳೆ ಕಂಟೆಂಟ್ಗಳನ್ನು ತಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.